ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಬಿಸ್ನೆಸ್ ಸ್ಟಡೀಸಿನ ಆರ್ಗನೈಸಿಂಗಿನ ಇಂಪಾರ್ಟೆಂಟ್ ಆದಂತಹ 1 ಮಾರ್ಕ್ MCQ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಅನ್ನ ನೋಡೋಣ. ಇವತ್ತಿನ ಈ PPTಯ PDF ನಿಮಗೆ ಬೇಕು ಅಂದ್ರೆ ನಮ್ಮ ಪಿಂಡ್ ಕಾಮೆಂಟ್ ಅಲ್ಲಿ ಇರುವಂತಹ ಲಿಂಕ್ ಅನ್ನ ಫಿಲ್ ಮಾಡಿ ಇವತ್ತಿನ ಈ PPTಯ PDF ಅನ್ನ ನೀವು ಪಡೆದುಕೊಳ್ಳಿ. ಹಾಗಾದ್ರೆ ಯಾಕೆ ತಡ, ಮೊದಲನೆಯ MCQ ಚೂಸ್ ದ ಕರೆಕ್ಟ್ ಆನ್ಸರ್ ಪ್ರಶ್ನೆಗೆ ಹೋಗೋಣ. ಸೊ ಮೊದಲನೆಯ ಪ್ರಶ್ನೆ, the form of organization known for giving rise to the rumors. ರೂಮರ್ಸ್ ಅನ್ನುವಂತ ಪದ ಕೇಳಿಸ್ಕೊಳ್ತಾ ಇದ್ದ ಹಾಗೆ ಇಮ್ಮಿಡಿಯೇಟ್ ಆಗಿ ನಮ್ಮ ತಲೆಗೆ ಬರುವಂತದ್ದೇ ಇನ್ಫಾರ್ಮಲ್ ಆರ್ಗನೈಸೇಷನ್. ಎಲ್ಲಿ ಸೋಷಿಯಲ್ ಇಂಟರಾಕ್ಷನ್ಸ್ ಬಿಕಮ್ಸ್ ಇಂಪಾರ್ಟೆಂಟ್, ಸೊ ಇಲ್ಲಿ ಫಾರ್ಮಲ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಸೊ ನ್ಯಾಚುರಲ್ ಆಗಿ ಗಾಸಿಪ್ಗಳು, ರೂಮರ್ಗಳು ಹುಟ್ಕೊಳ್ಳುತ್ತವೆ. ಇದನ್ನ ನಾವು ಗ್ರೇಪ್ ವೈನ್ ಕಮ್ಯುನಿಕೇಶನ್ ಅಂತ ಕೂಡ ಕರಿತೇವೆ. ನೆಕ್ಸ್ಟ್ ನೋಡುವಂಥದ್ದಾದ್ರೆ, ಮೋಹನ್ ವಾಸ್ ಗಿವನ್ ಅ ಟಾಸ್ಕ್ ಬೈ ಹಿಸ್ ಸುಪೀರಿಯರ್ ಟು ಪ್ರಿಪೇರ್ ಅ ಪ್ಲಾನ್ ಇನ್ 1 week. He asked 2 of his subordinates to work on 2 aspects of his task. One of the subordinates was sick, ಹುಷಾರಿರ್ಲಿಲ್ಲ. ಆದ ಕಾರಣ ಅವನು ಆ ಕೆಲಸವನ್ನ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ಮ್ಯಾನೇಜರ್ ಯಾವುದಾದ್ರೂ ಟಾಸ್ಕ್ ಅನ್ನ ಡೆಲಿಗೇಟ್ ಮಾಡಿದಾಗ ಆ ಟಾಸ್ಕ್ ಅನ್ನ ಮಾಡುವಂಥದ್ದು ಸಬಾರ್ಡಿನೇಟ್ಗಳ ಕೆಲಸ, ಸತ್ಯ. ಆದ್ರೆ ಆ ಟಾಸ್ಕ್ ಆಗಲಿಲ್ಲ ಅಂದ್ರೆ ಅಲ್ಟಿಮೇಟ್ ಆಗಿ ಅದಕ್ಕೆ ಮ್ಯಾನೇಜರೇ ರೆಸ್ಪಾನ್ಸಿಬಲ್ ಆಗ್ತಾನೆ. ಅಕೌಂಟಬಿಲಿಟಿ ಮ್ಯಾನೇಜರ್ ಹತ್ರನೇ ಇರುತ್ತೆ. ಸೊ ಮೋಹನ್ ಇಸ್ ಅಕೌಂಟಬಲ್. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋದಾದ್ರೆ, ಗ್ರೂಪಿಂಗ್ ಆಫ್ ಆಕ್ಟಿವಿಟೀಸ್ ಆನ್ ದ ಬೇಸಿಸ್ ಆಫ್ ಫಂಕ್ಷನ್ಸ್ ಇಸ್ ಅ ಪಾರ್ಟ್ ಆಫ್ ಡ್ಯಾಶ್ ಅಂತ ಕೇಳ್ತಾ ಇದ್ದಾನೆ. ಸೊ ಯಾವುದೇ ಆಕ್ಟಿವಿಟಿಗಳನ್ನ ಅಂದ್ರೆ ಗ್ರೂಪಿಂಗ್ ಆಫ್ ಆಕ್ಟಿವಿಟೀಸ್ ಆನ್ ದ ಬೇಸಿಸ್ ಆಫ್ ಫಂಕ್ಷನ್ಸ್ ಇಸ್ ಪಾರ್ಟ್ ಆಫ್ ಸೆಂಟ್ರಲೈಸ್, ಡಿಸೆಂಟ್ರಲೈಸ್, ಡಿವಿಷನಲ್, ಫಂಕ್ಷನಲ್ ಆರ್ಗನೈಸೇಷನ್. ಹೆಸರೇ ಹೇಳ್ತಾ ಇದೆ ಆನ್ ದ ಬೇಸಿಸ್ ಆಫ್ ಫಂಕ್ಷನ್ಸ್. ಅದೇನಾಗಿರಬೇಕು? ಫಂಕ್ಷನಲ್ ಆರ್ಗನೈಸೇಷನ್ಸ್ ಆಗಿರಬೇಕು. ನೆಕ್ಸ್ಟ್, which of the following is not an element of delegation? ಡೆಲಿಗೇಷನ್ ಗೆ ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ಬಹಳ ಮುಖ್ಯವಾಗುತ್ತೆ. ಸೊ ಇಲ್ಲಿ ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ಇದೆ, ಅಥಾರಿಟಿನೂ ಇದೆ. ಸೊ 3 ಕೂಡ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್. ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಇಸ್ ಆಡ್ ಒನ್ ಔಟ್. ಸೊ ಅಲ್ಲಿಗೆ ಅದೇ ನಮ್ಮ ಉತ್ತರ ಆಗಿರಬೇಕು. Next, under this type of organizational structure, manpower is grouped on the basis of different products manufactured. So different products ಅಂತ ಬಂದ ಕೂಡಲೇ ಯಾವಾಗ ನಾವು ಹ್ಯೂಮನ್ ರಿಸೋರ್ಸಸ್ ಮ್ಯಾನ್ ಪವರ್ಗಳನ್ನ ಪ್ರಾಡಕ್ಟಿನ ಆಧಾರದ ಮೇಲೆ ಡಿವೈಡ್ ಮಾಡ್ತೇವೆ, ಅದಿನ್ನೇನೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಡಿವಿಷನಲ್ ಸ್ಟ್ರಕ್ಚರ್ ಆಗಿರಬೇಕು. ಸೊ ಡಿವಿಷನಲ್ ಸ್ಟ್ರಕ್ಚರ್ ಇಸ್ ದಿ ಆನ್ಸರ್. ನೆಕ್ಸ್ಟ್ ನೋಡೋದಾದ್ರೆ, ದ ಕಂಪನಿ ಹ್ಯಾಸ್ ಇಟ್ಸ್ ರಿಜಿಸ್ಟರ್ಡ್ ಆಫೀಸ್ ಇನ್ ಡೆಲ್ಲಿ, a manufacturing unit at Gurgaon, and a marketing sales department at Faridabad. The company manufactures consumer products. Which type of organizational structure should it adopt to achieve its target? So ಯಾವ ರೀತಿಯ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅನ್ನ ಅವರು ಟಾರ್ಗೆಟ್ ಅಚೀವ್ ಮಾಡಲಿಕ್ಕೆ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಕೇಳಿದಾಗ ಸಿಂಪಲ್ ಡಿವಿಷನಲ್ ಸ್ಟ್ರಕ್ಚರ್. ಯಾಕೆಂದ್ರೆ ಪ್ರಾಡಕ್ಟ್ಗಳ ಆಧಾರದ ಮೇಲೆ ನಾವು ಅಡಾಪ್ಟ್ ಮಾಡಿಕೊಂಡಾಗ ನಮ್ಮ ಆರ್ಗನೈಸೇಷನ್ ಬೆಳೆಯುವಂಥದ್ದು, ಟಾರ್ಗೆಟ್ ಅಚೀವ್ ಮಾಡುವಂಥದ್ದು ಸುಲಭವಾಗುತ್ತೆ. ಮೋರ್ ಓವರ್ ಒಂದೊಂದು ಊರಲ್ಲಿರುವ ಕಾರಣ ಬೆಸ್ಟ್ ಅಂದ್ರೆ ಪ್ರಾಡಕ್ಟ್ ಬೇಸ್ಡ್ ಸ್ಟ್ರಕ್ಚರ್, ಅದೇ ನಮ್ಮ ಡಿವಿಷನಲ್ ಸ್ಟ್ರಕ್ಚರ್. Which of the following does not follow the scalar chain? ಇದು ಸ್ಟ್ರೈಟ್ ಫಾರ್ವರ್ಡ್. ಸ್ಕೆಲಾರ್ ಚೈನ್ ಅನ್ನುವಂಥದ್ದು ಒಂದು ಹೈರಾರ್ಕಿಯನ್ನ ಫಾಲೋ ಮಾಡುವಂಥದ್ದು. ಎಮರ್ಜೆನ್ಸಿ ಇದ್ದಾಗ ಸ್ಕೆಲಾರ್ ಚೈನ್ ಬ್ರೇಕ್ ಮಾಡಿದ್ರೆ ಅದನ್ನ ಗ್ಯಾಂಗ್ ಪ್ಲಾಂಕ್ ಅಂತ ಕೂಡ ಕರಿತೇವೆ. ಆದ್ರೆ ಇಲ್ಲಿ ಯಾವುದು ಸ್ಕೆಲಾರ್ ಚೈನ್ ಅನ್ನ ಫಾಲೋ ಮಾಡಲ್ಲ ಅಂತ ಕೇಳ್ತಾ ಇದ್ದಾರೆ. ಆಬ್ವಿಯಸ್ಲಿ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಫಾಲೋ ಆಗಕ್ ಸಾಧ್ಯನೇ ಇಲ್ಲ. ಸೊ ನಮ್ಮ ಉತ್ತರ
ಇನ್ಫಾರ್ಮಲ್ ಆರ್ಗನೈಸೇಷನ್ ಆಗಿರಬೇಕು. A network of social relationship that arises spontaneously out of interaction. ಮತ್ತೊಮ್ಮೆ ಇದು ಕೂಡ ಸ್ಟ್ರೈಟ್ ಫಾರ್ವರ್ಡ್. ಎಲ್ಲೆಲ್ಲಿ ಸೋಷಿಯಲ್ ಇಂಟರಾಕ್ಷನ್ನು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರೋದೇ ಇಲ್ಲ, ಫ್ರೆಂಡ್ಶಿಪ್ ಬರುತ್ತೆ, ಇವೆಲ್ಲದರ ಕಡೆ ಅದರ ಉತ್ತರ ಇನ್ಫಾರ್ಮಲ್ ಆರ್ಗನೈಸೇಷನ್ನೇ ಆಗಿರಬೇಕು. ಸೊ ಇದು ಕೂಡ ಇನ್ಫಾರ್ಮಲ್ ಆರ್ಗನೈಸೇಷನ್. ನೆಕ್ಸ್ಟ್ ನೋಡೋದಾದ್ರೆ ಗ್ರೂಪಿಂಗ್ ಆಫ್ ಆಕ್ಟಿವಿಟೀಸ್ ಬೇಸ್ಡ್ ಆನ್ ಪ್ರೊಡಕ್ಟ್ ಲೈನ್ ಇಸ್ ಅ ಪಾರ್ಟ್ ಆಫ್ ಪ್ರಾಡಕ್ಟ್ ಲೈನ್ ಇಸ್ ಅ ಪಾರ್ಟ್ ಆಫ್ ಡೆಲಿಗೇಟೆಡ್, ಡಿವಿಷನಲ್, ಫಂಕ್ಷನಲ್ ಮತ್ತೆ ಅಟಾನಮಸ್ ಅಂತ ಕೇಳ್ತಾ ಇದ್ದಾನೆ. ಸ್ಟ್ರೈಟ್ ಫಾರ್ವರ್ಡ್ ಇದು ಡಿವಿಷನಲ್ಲೇ ಆಗಿರಬೇಕು. ಯಾಕೆ ಅಂದ್ರೆ ಇಲ್ಲಿ ಪ್ರಾಡಕ್ಟ್ ಅನ್ನುವಂತಹ ಪದ ಬರ್ತಾ ಇದೆ. Which steps of organizing involves deciding who will perform a particular job? ಸೊ ಯಾವ ಜಾಬ್ ಅನ್ನ ಯಾರು ಪರ್ಫಾರ್ಮ್ ಮಾಡ್ತಾರೆ ಅಂತ ಡಿಸೈಡ್ ಮಾಡುವಂಥದ್ದು ಯಾವ ಸ್ಟೆಪ್ ಆಫ್ ಆರ್ಗನೈಸಿಂಗ್ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಡಿಪಾರ್ಟ್ಮೆಂಟಲೈಸೇಷನ್, ಅಸೈನ್ಮೆಂಟ್ ಆಫ್ ಡ್ಯೂಟೀಸ್, ಎಸ್ಟಾಬ್ಲಿಷಿಂಗ್ ರಿಪೋರ್ಟಿಂಗ್ ರಿಲೇಶನ್ಶಿಪ್, ಐಡೆಂಟಿಫೈಯಿಂಗ್ ದ ಆಕ್ಟಿವಿಟೀಸ್. ಇದು ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ ಆಗಿರಬೇಕು, ಅಸೈನ್ಮೆಂಟ್ ಆಫ್ ಡ್ಯೂಟೀಸ್. ಸೊ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋದಾದ್ರೆ ನಮ್ಮ ಫಿಲ್ ಇನ್ ದ ಬ್ಲಾಂಕ್ಸ್ ಮೊದಲನೆಯ ಪ್ರಶ್ನೆ. Dash is the process of identifying and grouping the activities of the enterprise and establishing authority relationships among them. ಇದು ಚಾಪ್ಟರ್ ನಾವು ಮಾತಾಡ್ತಾ ಇರೋದೇ ಆರ್ಗನೈಸಿಂಗ್ ಇನ ಬಗ್ಗೆ. ಸೊ ಇದನ್ಯಾವುದೂ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ, ಆರ್ಗನೈಸಿಂಗ್ ಆಗಿರಬೇಕು. Next, dash organization specifies the relationship among various job positions and the nature of their interrelationship. ಫಾರ್ಮಲ್ ಆರ್ಗನೈಸೇಷನ್, ಯಾಕೆಂದ್ರೆ ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಹಳ ಮ್ಯಾಟರ್ ಆಗತ್ತೆ. ನೆಕ್ಸ್ಟ್, ಆರ್ಗನೈಸೇಷನ್ ಇನ್ ವಿಚ್ ಡಿಸಿಷನ್ ಮೇಕಿಂಗ್ ಅಥಾರಿಟೀಸ್ ಲೈಸ್ ವಿತ್ ದ ಟಾಪ್ ಮ್ಯಾನೇಜ್ಮೆಂಟ್ ಟರ್ಮ್ಡ್ ಆಸ್. ಸೊ ಟಾಪ್ ಮ್ಯಾನೇಜ್ಮೆಂಟ್ ಒಟ್ಟಿಗೆ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಇದ್ರೆ ಅದನ್ನ ಏನಂತ ಕರಿತೇವೆ? ಸೆಂಟ್ರಲೈಸೇಷನ್. ಎಲ್ಲಿ ಡಿಸಿಷನ್ ಮೇಕಿಂಗ್ ಪವರಿನ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಅದನ್ನ ಡಿಸೆಂಟ್ರಲೈಸೇಷನ್ ಅಂತ ಕರಿತೇವೆ. ಸೊ ಡ್ಯಾಶ್ ರೆಫರ್ಸ್ ಟು ದ downward transfer of authority from superior to subordinate. ಡೆಲಿಗೇಷನ್ ಆಗಿರುತ್ತೆ. ಮ್ಯಾನೇಜರ್ ತನ್ನ ಕೆಲಸವನ್ನ ಸಬಾರ್ಡಿನೇಟ್ಗಳಿಗೆ ಕೊಡ್ತಾನೆ, ಆ ರೀತಿ ಅದರ ಡೌನ್ವರ್ಡ್ ಟ್ರಾನ್ಸ್ಫರ್ ಆಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಡ್ಯಾಶ್ ಇಸ್ ದಿ ಆಬ್ಲಿಗೇಷನ್ ಆಫ್ ಸಬಾರ್ಡಿನೇಟ್ ಟು ಪ್ರಾಪರ್ಲಿ ಪರ್ಫಾರ್ಮ್ ದಿ ಅಸೈನ್ಡ್ ಡ್ಯೂಟಿ, ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ. ಯಾವುದೇ ಒಬ್ಬ ಹೆಡ್ ನನಗೆ ಕೆಲಸವನ್ನ ಕೊಟ್ಟಾಗ ಆ ಕೆಲಸವನ್ನ ಪರ್ಫಾರ್ಮ್ ಮಾಡುವಂಥದ್ದು ನನ್ನ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. In a dash structure, organization structure comprises of separate business units or divisions. So ಇದನ್ನ ನಾವು divisional structure ಅಂತ ಕರಿತೇವೆ. Next, decentralization explains the manner in which decision making responsibilities are divided among dash levels. So among hierarchical levels ಇದರ ಉತ್ತರ ಆಗಿರುತ್ತೆ. The organization structure which is based on rules and procedure. ಯಾವುದೇ ರೂಲ್ಸ್ ಪ್ರೊಸೀಜರು ಬಂದಿದ ತಕ್ಷಣ ಇನ್ನೇನೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಫಾರ್ಮಲ್ ಆರ್ಗನೈಸೇಷನ್ನೇ ಆಗಿರಬೇಕು. ನೆಕ್ಸ್ಟ್ ನಮ್ಮ ಮ್ಯಾಚ್ ದ ಫಾಲೋವಿಂಗ್ ಅನ್ನ ನೋಡೋದಾದ್ರೆ ಡಿಸೆಂಟ್ರಲೈಸೇಷನ್ ಅಂದ್ರೆ ಡೆಲಿಗೇಷನ್ ಆಫ್ ಅಥಾರಿಟಿ ಥ್ರೂ ಔಟ್ ಆಲ್ ದ ಲೆವೆಲ್ಸ್. ಅಥಾರಿಟಿ ಅಂದ್ರೆ ರೈಟ್ ಟು ಕಮಾಂಡ್. ಇನ್ಫಾರ್ಮಲ್ ಅಂದ್ರೆ ಅರೈಸಸ್ ಔಟ್ ಆಫ್ ಸೋಷಿಯಲ್ ಇಂಟರಾಕ್ಷನ್. ಅಕೌಂಟಬಿಲಿಟಿ ಅಂದ್ರೆ ನಾನು ಮಾಡುವಂತಹ ಕೆಲಸಕ್ಕೆ ನಾನೇ ಜವಾಬ್ದಾರಿ ತಗೊಂಡು ಅದಕ್ಕೆ ಉತ್ತರ ಕೊಡುವಂಥದ್ದು. ಸೊ ಆನ್ಸರಬಲ್ ಫಾರ್ ದ ಫೈನಲ್ ಔಟ್ಪುಟ್ ಅಥವಾ ಔಟ್ಕಮ್. ಸ್ಕೆಲಾರ್ ಚೈನ್ ಅಂದ್ರೆ ಒಂದು ಹೈರಾರ್ಕಿಯನ್ನ ಫಾಲೋ ಮಾಡುವಂಥದ್ದು, ಫಾರ್ಮಲ್ ಆರ್ಗನೈಸೇಷನ್. ಡಿಪಾರ್ಟ್ಮೆಂಟಲೈಸೇಷನ್ ಸ್ಟೆಪ್ಸ್ ಆಫ್ ಆರ್ಗನೈಸಿಂಗ್. ನೋ ರಿಟರ್ನ್ ರೂಲ್ಸ್, ಎಲ್ಲಿ ಸೋಷಿಯಲ್ ಇದೆ ರಿಟರ್ನ್ ರೂಲ್ಸ್ ಇಲ್ಲ, ಇಟ್ ಹ್ಯಾಸ್ ಟು ಬಿ ಇನ್ಫಾರ್ಮಲ್. ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಆಗಿರಬೇಕು. ಡೆಲಿಗೇಷನ್ ಅಂದ್ರೆ ಡೌನ್ವರ್ಡ್ ಟ್ರಾನ್ಸ್ಫರ್ ಆಫ್ ಅಥಾರಿಟಿ. ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್. ಐಡೆಂಟಿಫಿಕೇಶನ್ ಅಂಡ್ ಡಿವಿಷನ್ ಆಫ್ ವರ್ಕ್ ಅಂದ್ರೆ ಮತ್ತೊಮ್ಮೆ ಸ್ಟೆಪ್ಸ್ ಇನ್ ಆರ್ಗನೈಸಿಂಗ್. ಡಿವಿಷನಲ್ ಸ್ಟ್ರಕ್ಚರ್ ಅಂದ್ರೆ ಪ್ರಾಡಕ್ಟ್, ಎಲ್ಲಿ ಪ್ರಾಡಕ್ಟ್ ಸ್ಪೆಷಲೈಸೇಷನ್ ಬರುತ್ತೆ ಅಲ್ಲಿ ಡಿವಿಷನಲ್ ಸ್ಟ್ರಕ್ಚರ್ ಬಹಳ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ 1 ಮಾರ್ಕ್ ಪ್ರಶ್ನೆಗಳನ್ನ ನೋಡೋಣ. ವಿಚ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಟ್ರಾನ್ಸ್ಲೇಟ್ಸ್ ಪ್ಲಾನ್ ಇನ್ ಟು ಆಕ್ಷನ್? ಸ್ಟ್ರೈಟ್ ಫಾರ್ವರ್ಡ್ ಆರ್ಗನೈಸಿಂಗ್ ಆಗಿರಬೇಕು. ನೆಕ್ಸ್ಟ್, ಸ್ಟೇಟ್ ಎನಿ ಒನ್ ಟೈಪ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್, ಫಂಕ್ಷನಲ್, ಡಿವಿಷನಲ್, ಇವೆಲ್ಲವನ್ನು ಕೂಡ ಬರಿಬಹುದು. ನೆಕ್ಸ್ಟ್, ವಾಟ್ ಇಸ್ ದ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್?
ಒಂದು ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಒಬ್ಬ ಮ್ಯಾನೇಜರ್ ಎಷ್ಟು ಜನ ಎಂಪ್ಲಾಯಿಗಳನ್ನ ಮ್ಯಾನೇಜ್ ಮಾಡಬಲ್ಲ, ಎಷ್ಟು ಜನ ಸಬಾರ್ಡಿನೇಟ್ಗಳನ್ನ ಮ್ಯಾನೇಜ್ ಮಾಡಬಲ್ಲ ಅನ್ನುವಂಥದ್ದೇ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್. Give the meaning of authority. Simple. Authority is the power to command employees and asking them to perform a job. ಯಾವುದೇ ಒಂದು ವ್ಯಕ್ತಿ ಮ್ಯಾನೇಜರ್ ಅಥವಾ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾಗ ನಾನು ನನ್ನ ಕೆಳಗಿರೋರಿಗೆ ಹೇಳ್ಬೋದು, ಅಪ್ಪ ನೀನು ಈ ಕೆಲಸವನ್ನ ಮಾಡಬೇಕು. ದಟ್ ಈಸ್ ನಥಿಂಗ್ ಬಟ್ ವಾಟ್? ಅಥಾರಿಟಿ. ಇಟ್ ಈಸ್ ದ ರೈಟ್ ಟು ಗಿವ್ ಆರ್ಡರ್ಸ್. ನೆಕ್ಸ್ಟ್, ಕ್ಯಾನ್ ಅಕೌಂಟಬಿಲಿಟಿ ಬಿ ಡೆಲಿಗೇಟೆಡ್? ಸಾಧ್ಯನೇ ಇಲ್ಲ. ನಾನು ನನ್ನ ಕೆಲಸವನ್ನ ಬೇರೆಯವರಿಗೆ ಕೊಡಬಹುದು, ಅವನು ಮಿಸ್ಟೇಕ್ ಮಾಡಿದ್ರೆ ಅದರ ಜವಾಬ್ದಾರಿಯನ್ನ ನಾನೇ ಹೊರಬೇಕಾಗತ್ತೆ, ಬೇರೆ ಯಾರೂ ಹೊರಲಿಕ್ಕೆ ಸಾಧ್ಯನೇ ಇಲ್ಲ. Next, name the activity in which increase the importance of role of the subordinates. Delegation. ಯಾಕೆಂದ್ರೆ ನಾನು ನನ್ನ ಕೆಲಸವನ್ನ ಸಬಾರ್ಡಿನೇಟ್ಗೆ ಕೊಡ್ತೇನೆ, ಅವನ ರೋಲ್ ಏನಾಗುತ್ತೆ? ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ. ಸ್ಟೇಟ್ ಎನಿ ಒನ್ ಅಡ್ವಾಂಟೇಜ್ ಆಫ್ ಫಾರ್ಮಲ್ ಆರ್ಗನೈಸೇಷನ್. ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಕ್ಲಿಯರ್ ಲೈನ್ ಆಫ್ ಅಥಾರಿಟಿ ಇರುತ್ತೆ. ಅದನ್ನ ಬ್ರೇಕ್ ಮಾಡುವಂಥದ್ದು, ಫ್ರೆಂಡ್ಶಿಪ್ಗಳು ಮಾಡಿಕೊಂಡು ರಾಜಕೀಯ ಮಾಡುವಂಥದ್ದು ಇಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. State any one disadvantage of the formal organization. It is rigidity, lack of flexibility. ಇಲ್ಲಿ ಒಂದು ಫಾರ್ಮಲ್ ಆಗಿ ಒಂದು ಲೈನ್ ಆಫ್ ಅಥಾರಿಟಿ, ಒಂದು ಹೈರಾರ್ಕಿ ಇದೆ, ಅದನ್ನ ಬ್ರೇಕ್ ಮಾಡುವಂಥದ್ದು ಬಹಳ ಕಷ್ಟವಾಗುತ್ತೆ. ಇದನ್ನ ನಾವು ಇಂಗ್ಲಿಷಲ್ಲಿ ಪ್ರೋಟೋಕಾಲ್ ಅಂತ ಕರಿತೇವೆ. ಸೊ ಆ ಪ್ರೋಟೋಕಾಲ್ನ ಬ್ರೇಕ್ ಮಾಡುವಂಥದ್ದು ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಕಷ್ಟವಾಗುತ್ತೆ. State any one advantage of informal organization. Social interaction, friendship, relationships. So better. ಯಾವಾಗಲೂ ಏನಾಗುತ್ತೆ? ಫ್ರೆಂಡ್ಶಿಪ್, ರಿಲೇಶನ್ಶಿಪ್, ಆ ಸೋಷಿಯಲ್ ಇಂಟರಾಕ್ಷನ್ ಬೆಳೆದಾಗ ಸಂಬಂಧಗಳು ಗಟ್ಟಿ ಆಗತ್ವೆ, ಆರ್ಗನೈಸೇಷನ್ನಿನ ಕೆಲಸ ಚುರುಕಾಗಿ ನಡೆಯುತ್ತೆ. Next, to which organizational structure is more suitable for business producing multiple products, soap, textiles, etc. ಸೊ ಪ್ರಾಡಕ್ಟ್ ಅಂತ ಬಂದ ಕೂಡಲೇ ಅದು ಡಿವಿಷನಲ್ ಸ್ಟ್ರಕ್ಚರೇ ಆಗಿರಬೇಕು. ಸೊ ಹೀಗೆ ಹಲವಾರು ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ತರಬೇಕು ಅಂದ್ರೆ 100 ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನವ ಗೆಲುವು. ಒಟ್ಟಿಗೆ ಕಲಿಯೋಣ ಕರ್ನಾಟಕ. ಧನ್ಯವಾದಗಳು.